ತಂಡದ ಮಾಡಿ ಅನುಗೊಳಿಸಬೇಕು ಮುಂದಿನ ಪಂದ್ಯಕ್ಕಾಗಿ. ಚಿಕ್ಕಮಗಳೂರು ಹಾಗೂ ಧಾರವಾಡ ಎರಡು ತಂಡದ ನಾಯಕರ ತಮ್ಮ ಆಟಗಾರನ್ನು ಗಳಿಸಿ. ಎಲ್ಲಿ ಇಲ್ಲ ಆಯ್ತಲ್ಲ, ಸಾರಿ ಸ್ಕೋರ್ ಬರಬೇಕು. ಹೌದು, ಕೊಡಗು ಹಾಗೂ ವಿಜಯಪುರ ಎರಡು ತಂಡದ ನಾಯಕರು ತಮ್ಮ ಆಟಗಾರನ್ನು ಗಳಿಸಬೇಕು. ಫಸ್ಟ್ ಕಾಲ್ ಫಾರ್ ದ ನೆಕ್ಸ್ಟ್ ಮ್ಯಾಚ್ ಕೊಡಗು ವರ್ಸಸ್ ವಿಜಯಪುರ, ದಕ್ಷಿಣ ವರ್ಸಸ್ ಮೈಸೂರು, ಬೆಂಗಳೂರು ಅರ್ಬನ್ ವರ್ಸಸ್ ಮಂಡ್ಯ. I request all the team managers, please get your team ready. Kodugu and Vijaypura, Dakshin Kannada and Mysore, Bengaluru and Mandya. I request all the team managers, please get your team ready for the next round match. ಕಲ್ಪತರುನಾಡು ತುಮಕೂರು ತಂಡದ ಯುವ ಧಾವಿಗರ ಅಂಕಣ 3ರಲ್ಲಿ ಹಾವೇರಿ ಹಾಗೂ ಶಿವಮೊಗ್ಗ. ಮೊದಲ ರೈಡ್ನಲ್ಲಿ ಬಂದಿರತಕ್ಕಂಥದ್ದು ಜರ್ಸಿ ನಂಬರ್ 11. ಮೊದಲೇ ಪಾಯಿಂಟ್ ನ ಬಾಚಿಕೊಂಡು ವಾಪಸ್ ಹೋಗ್ತಾರೆ ಜರ್ಸಿ ನಂಬರ್ 11. ಮೊದಲ ಪಾಯಿಂಟ್ ಹಾವೇರಿಗೆ. ಅದ್ಭುತವಾದ ರನ್ನಿಂಗ್ ಹ್ಯಾಂಡ್ ಜರ್ಸಿ ನಂಬರ್ 1 ನಿಂದ. ಸ್ಕೋರ್ ಆಗಿದೆ 1-1. ಶಿವಮೊಗ್ಗ ಹಾಗೂ ಹಾವೇರಿ ನಡುವಿನ ಈ ಒಂದು ಪಂದ್ಯ ಅಂಕಣ 3ರಲ್ಲಿ. ಚಿನ್ನದ ನಾಡು ಕೋಲಾರ ತಂಡದ ರೈಟ್ ಇಲ್ಲಿ ಜಾಗದಿಂದ ಒಂದೊಳ್ಳೆ ಡೈವಿಂಗ್ ಟ್ಯಾಕಲ್ ಮೂಲಕ ಒಂದು ಅಂಕವನ್ನು ಪಡ್ಕೊಳ್ತಾ ಇದ್ದಾರೆ. ಸೂಪರ್ ಟ್ಯಾಕಲ್ ಆನ್ ಆಗಿರುವ ಸಂದರ್ಭ. ಇಬ್ಬರು ಡಿಫೆಂಡರ್ಗಳ ನಡುವೆ ದಾಳಿಯಲ್ಲಿ ಅಭಿ ಕೋಲಾರದ ಒಬ್ಬ ಅನುಭವಿ ಆಟಗಾರ ಈ ಬಾರಿ ರನ್ನಿಂಗ್ ಹ್ಯಾಂಡ್ ಟಚ್ ಮೂಲಕ ಲೆಫ್ಟ್ ಕಾರ್ನರ್ ಭಾಗದಲ್ಲಿದ್ದಂತೆ ಆಟಗಾರನನ್ನು ಔಟ್ ಮಾಡಲು ಯಶಸ್ವಿಯಾದರು. ಇಂದು ಸಾಕಷ್ಟು ರೋಚಕ ಪಂದ್ಯಗಳು ನಡೆಯಲಿಕ್ಕಿದೆ. ಬಾಲಕಿಯರ ವಿಭಾಗದ ಕ್ವಾರ್ಟರ್ ಫೈನಲ್ ಹಂತದ ಪಂದ್ಯಗಳು ಸಹ ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗಲಿಕ್ಕಿದೆ. ದಯವಿಟ್ಟು ಎಲ್ಲ ಆಟಗಾರರು ಸಮಯಕ್ಕೆ ಸರಿಯಾಗಿ ಅಂಕಣವನ್ನು ಪ್ರವೇಶ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಕಲ್ಪತರುನಾಡು ತುಮಕೂರು ತಂಡದ ಕೊನೆಯ ಆಟಗಾರ ಜರ್ಸಿ ನಂಬರ್ 7. ಈ ಬಾರಿ ರೈಟ್ ಕವರ್ ಭಾಗದಿಂದ ಅದ್ಭುತವಾದಂತಹ ಬ್ಲಾಕ್ ಬಂತು. ಸಾಧ್ಗರಿ ಅಷ್ಟೇ ಕ್ವಿಕ್ ಆಗಿ ಇಲ್ಲಿ ಸಪೋರ್ಟ್ ನೀಡಿದ್ದಾರೆ. 1+2 3 ಪಾಯಿಂಟ್ ಚಿನ್ನದ ನಾಡು ಕೋಲಾರ. ಹಾಗೆ ದಾಳಿಗನಿಗೆ ಒಂದು ಬೋನಸ್ ಅಂಕ ಲಭಿಸ್ತಾ ಇದೆ. ಅದ್ಭುತ ಆದ ಎಫರ್ಟ್ಸ್. ಸೂಪರ್ ಡೂಪರ್ ರೈಡ್ ಆಗಿದೆ ಇಲ್ಲಿ ಅಂಕಣ 3ರಲ್ಲಿ. 3 ಪಾಯಿಂಟ್ ನ ಬಾಚಿಕೊಂಡು ವಾಪಸ್ ಹೋಗ್ತಾರೆ ಜರ್ಸಿ ನಂಬರ್ 1. ಪ್ರಥಮ ಕ್ವಾರ್ಟರ್ ಫೈನಲ್ ಪಂದ್ಯ ಬಾಲಕಿಯರ ವಿಭಾಗದಲ್ಲಿ ಒಂದು ಟೈಮ್ ಔಟ್ ನ ಪಡ್ಕೊಂಡಿದ್ದಾರೆ. ಬಟ್ ಟ್ಯಾಕಲ್ ಮಾತ್ರ ತುಂಬಾ ಸ್ಟ್ರಾಂಗ್ ಆಗಿತ್ತು ಹಾವೇರಿ ತಂಡದಿಂದ. 2 ಪಾಯಿಂಟ್ ನ ಪಡ್ಕೊಳ್ತಾರೆ. ಇದೀಗ ಸ್ಕೋರ್ ಆಗಿದೆ 5-3 ಶಿವಮೊಗ್ಗ ತಂಡದ ಪರವಾಗಿ. ಮತ್ತೊಮ್ಮೆ ರೈಡ್ಗೆ ಬಂದಿದ್ದಾರೆ ಜರ್ಸಿ ನಂಬರ್ 7 ಹಾವೇರಿ ತಂಡದಿಂದ. ಬೋನಸ್ ಲೈನ್ ಆನ್ ಆಗಿದೆ.
ಡಬಲ್ ಆಂಕಲ್ ಹೋಲ್ಡ್ನ ಪ್ರಯತ್ನ, ಮತ್ತೊಂದು ಪಾಯಿಂಟ್ನ ಕೈ ಚೆಲ್ತಾರೆ ಇಲ್ಲಿ ಶಿವಮೊಗ್ಗ ತಂಡ, ಜರ್ಸಿ ನಂಬರ್ 5. ಆಲ್ ಔಟ್ ಆಗೋ ಭೀತಿಯಲ್ಲಿರ್ತಕ್ಕಂಥ ಹಾವೇರಿ ತಂಡ ರಿವೈವಲ್ ಮುಖಾಂತರ ರಿವೈವಲ್ನ ಪಡ್ಕೊಂಡು ಸ್ಟ್ರಾಂಗ್ ಆಗಿ ಕಾಣ್ತಾ ಇದ್ದಾರೆ. ನಮ್ಮ ಈ ಒಂದು ಕಾರ್ಯಕ್ರಮದ ಆಯೋಜನೆಯ ಪ್ರಮುಖ ಆಧಾರ ಸ್ತಂಭವಾಗಿರುವಂತಹ ನಮ್ಮ ಮಂಡ್ಯ ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ GC ವಿಜಯ್ ಕುಮಾರ್ ಅವರು ಗಾಂಡೋಳು ಅವರು ಆಗಮಿಸಿದರೆ ಅವರಿಗೆ ಎಲ್ಲ ಕ್ರೀಡಾಪಟುಗಳ ಪರವಾಗಿ KS ಪುಟ್ಟಣ್ಣ ಕಪ್ 2025 ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಿವಮೊಗ್ಗ ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಚಂದ್ರಶೇಖರ್ ಅವರು ಹಾಗೆ ಶಿವಮೊಗ್ಗ ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆ ಉಪಾಧ್ಯಕ್ಷರಾಗಿರುವಂತಹ ಶ್ರೀಯುತ ಸತೀಶ್ ಅವರು ಆಗಮಿಸಿದರೆ ಅವರಿಗೆ KS ಪುಟ್ಟಣ್ಣ ಕಪ್ 2025 ಆಯೋಜಕರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇಂದಿನ ನಮ್ಮ ಕಾರ್ಯಕ್ರಮಕ್ಕೆ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವ ಸನ್ಮಾನ್ಯ ಶ್ರೀಯುತ ದರ್ಶನ್ ಪುಟ್ಟಣೆಯ ಸರ್ ಅವರ ಜೊತೆಯಲ್ಲಿ ಮಾಜಿ ಸಭಾಧ್ಯಕ್ಷರಾಗಿದ್ದಂತಹ ಶ್ರೀಯುತ ರಮೇಶ್ ಕುಮಾರ್ ಅವರು ಸಹ ಆಗಮಿಸಲಿದ್ದಾರೆ. ಅದೇ ರೀತಿ ಒಂದು ಕಾರ್ಯಕ್ರಮಕ್ಕೆ ಮಂಡ್ಯದ ಜಿಲ್ಲಾಧಿಕಾರಿಗಳಾಗಿರುವಂತಹ ಸನ್ಮಾನ್ಯ ಶ್ರೀಯುತ ಕುಮಾರ್ ಸರ್ ಅವರು ಸಹ ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಅಂಕಣ 1ರಲ್ಲಿ ಬಾಲಕರ ವಿಭಾಗದ ಪಂದ್ಯ ಈಗಾಗಲೇ ತುಮಕೂರು ವಿರುದ್ಧ ಚಿನ್ನದನಾಡು ಕೋಲಾರ. ಈ ಬಾರಿ ಪ್ರೀತಮ್ ಅವರಿಂದ ಒಂದೊಳ್ಳೆ ಬ್ಯಾಕಲ್ ಬಂತು, ಬಿಗಿಯಾದಂತಹ ಒಂದು ಟ್ಯಾಕಲ್ ಮಿಡ್ ಲೈನ್ ಹತ್ತಿರದಲ್ಲಿದ್ರು, ತನ್ನ ದಾಳಿಗಾರ ಕೈಗಳನ್ನ ಚಾಚಿದ್ರು ಸಹ ಇಲ್ಲಿ ಮಿಡ್ ಲೈನ್ ರೀಚ್ ಆಗಬಹುದಾಗಿತ್ತು. ಆದ್ರೆ ಆ ಒಂದು ಬ್ಯಾಕ್ ಹೋಲ್ಡ್ ಇಲ್ಲಿ ಪ್ರೀತಮ್ ಅವರಿಂದ ಬಹಳ ಅದ್ಭುತವಾದಂತಹ ಟ್ಯಾಕಲ್ ಅನ್ನು ಸಾಧಿಸಿಕೊಂಡಿದ್ದಾರೆ. ಇದೇ ರೀತಿಯಾದಂತಹ ಟ್ಯಾಕಲ್ ಗಳನ್ನು ನಮ್ಮ ಗಾಂಧಾರಿನ ಸಾಗರ್ ಅವರು ಸಹ ಸೀನಿಯರ್ ವಿಭಾಗದಲ್ಲಿ ಅನೇಕ ಬಾರಿ ಪ್ರಮುಖ ಆಟಗಾರರನ್ನ ಟ್ಯಾಕಲ್ ಮಾಡೋದ್ರ ಮೂಲಕ ಮಂಡ್ಯ ಜಿಲ್ಲಾ ತಂಡ ಸೀನಿಯರ್ ವಿಭಾಗದಲ್ಲಿ ಚಾಂಪಿಯನ್ ಆಗಿತ್ತು. ಅವರು ಸಹ ಒಂದು ತಂಡದಲ್ಲಿ ಆಡಿದಂಥದ್ದನ್ನ ನೋಡಿದ್ವಿ. ಅಂಕಣ 3ರಲ್ಲಿ ಶಿವಮೊಗ್ಗ ಹಾಗೂ ಹಾವೇರಿ. ಡಿಜಿಟಲ್ ಸ್ಕೋರ್ ಬೋರ್ಡ್ ನ ಆಪರೇಟರ್ ಆಗಿರುವಂತಹ ಸಂಜಯ್ ಅವರ ಶಿಷ್ಯ ಜಾಂಗ್ಮಂಗ್ಲಿ ಅವರು ಎಲ್ಲಿದ್ರು ಒಮ್ಮೆ ಅಂಕಣಗಳು ಆಗಮಿಸಬೇಕು. ಇದೀಗ ಸೂಪರ್ ಟ್ಯಾಕಲ್ ಅಪರ್ಚುನಿಟಿ ಹಾವೇರಿಗೆ. ಡ್ಯಾಶ್ ಬಂತು, ರೈಡರ್ ಸೇವ್ 1 ಪಾಯಿಂಟ್ ನ ಪಡ್ಕೊಳ್ತಾರೆ. ಡ್ಯಾಶ್ ವಿಫಲ ಆಯಿತು ಜರ್ಸಿ ನಂಬರ್ 12ರಿಂದ. ಮತ್ತೊಂದು ಪಾಯಿಂಟ್ ನ ಪಡ್ಕೊಳ್ತಾರೆ ಶಿವಮೊಗ್ಗ ತಂಡ. ಸ್ಕೋರ್ ಆಗಿದೆ 8-5 ಶಿವಮೊಗ್ಗ ತಂಡದ ಪರವಾಗಿ. ಬೇಡವಾಗಿತ್ತು ಇದೊಂದು 12-11 ಇನ್ ಫೇವರ್ ಆಫ್ ತುಮಕೂರು. 12-11ರಲ್ಲಿ ಪಂದ್ಯ. ಈ ಪಂದ್ಯದ ಅಂಕಣ 1ರಲ್ಲಿ ನಡೀತಾ ಇರುವಂತಹ ಪಂದ್ಯದ ತೀರ್ಪುಗಾರರಾಗಿ ಶ್ರೀಯುತ ನರಸಿಂಹಮೂರ್ತಿರವರು ಅಂತಾರಾಷ್ಟ್ರೀಯ ಕಬಡ್ಡಿ ಆಟಗಾರರಾಗಿ ಪ್ರಸ್ತುತ ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗೆ ತೀರ್ಪುಗಾರರಾಗಿ ಶ್ರೀಯುತ ಸಮೀರ್ ಅವರು ಅಂತಾರಾಷ್ಟ್ರೀಯ ಕಬಡ್ಡಿ ತೀರ್ಪುಗಾರರು ಮತ್ತು ಪ್ರೊ ಕಬಡ್ಡಿಯ ಕಬಡ್ಡಿ ತೀರ್ಪುಗಾರರು. ದಕ್ಷಿಣ ಕನ್ನಡ ಹಾಗೂ ಮೈಸೂರು ತಂಡದ ನಾಯಕರೇ, ತಮ್ಮ ಆಟದ ಅಂಕಣ 2ಕ್ಕೆ ಕರೆತನ್ನಿ. ಲಾಸ್ಟ್ ಅಂಡ್ ಫೈನಲ್ ಕಾಲ್. Dakshin Kannada and Mysore, both the team captains, please bring your team on court number 2. ಹಾಗೆ ಅಂಕಣ 1ರಲ್ಲಿ ಇನ್ನೋರ್ವ ತೀರ್ಪುಗಾರರಾಗಿ ಪ್ರೊ ಕಬಡ್ಡಿಯ ತೀರ್ಪುಗಾರರಾಗಿರುವಂತಹ ಶ್ರೀಯುತ ಮೋಹನ್ ಮೈಸೂರು ಅವರು ಸಹ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅಸಿಸ್ಟೆಂಟ್ ಸ್ಕೋರರ್ ಆಗಿ ಸುನೀತಾ ಮೇಡಮ್ ಅವರು ಹಾಗೂ ಅಶ್ವತಾ ಮೇಡಮ್ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗೆ ಥರ್ಡ್ ರೈಡ್ ರೆಕಾರ್ಡರ್ ಆಗಿ ಇನ್ನೊಂದು ಪ್ರೊ ಕಬಡ್ಡಿಯ ತೀರ್ಪುಗಾರರಾಗಿರುವಂತಹ ನಳಿನಾಕ್ಷಿ ಮೇಡಮ್ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗೆ ಸ್ಕೋರರ್ ಆಗಿ ತಾರಾಮಣಿ ಮೇಡಮ್ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ.
30 ಸೆಕೆಂಡ್ ರೆಕಾರ್ಡ್ ಆಗಿ ಕುಮಾರ್ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. 14-11 ತುಮಕೂರು ತಂಡದ ಪರವಾಗಿ. ನಮ್ಮ ಈ ಒಂದು ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ಶಾಂತ ರೀತಿಯಿಂದ ಮಾಡಿದ್ದಾರೆ. ದಕ್ಷಿಣ ಕನ್ನಡ ವಿರುದ್ಧ ಮೈಸೂರು. ಈ ಒಂದು ಕಾರ್ಯಕ್ರಮ ಅತ್ಯಂತ ಶಾಂತ ರೀತಿಯಿಂದ ಅಚ್ಚುಕಟ್ಟಾಗಿ ಮೂಡಿ ಬರೋದಕ್ಕೆ ವಿಶೇಷವಾಗಿ ದೇಶದ ಸೆಕ್ಷನ್ ಮ್ಯಾಚ್ ಲಾಸ್ಟ್ ಅಂಡ್ ಫೈನಲ್ ಕಾಲ್ ಡಿಕೆ ಡಿಸ್ಟ್ರಿಕ್ಟ್ ವರ್ಸಸ್ ಮೈಸೂರು. ಬೋಟಿಂಗ್ ಕ್ಯಾಪ್ಟನ್ ಬಿಂಗ್ ಇಟ್ ಇಮಿಡಿಯೇಟ್ಲಿ. ದೇಶದ ಗಡಿಭಾಗದಲ್ಲಿ ಯಾವ ರೀತಿ ನಮ್ಮ ಭಾರತೀಯ ಸೇನಾ ಯೋಧರು ಕಾರ್ಯವನ್ನು ನಿರ್ವಹಿಸ್ತಾರೆ ಅದೇ ರೀತಿ ಈ ಮಂಡ್ಯದ ವಿಸಿ ಫಾರಂನಲ್ಲಿ 4 ದಿನಗಳ ಕಾಲ ಬಹಳ ಅದ್ಭುತವಾಗಿ ಅಚ್ಚುಕಟ್ಟಾಗಿ ಒಂದು ಕಾರ್ಯಕ್ರಮ ಮೂಡಿ ಬರೋದಕ್ಕೆ ಸಹಕರಿಸಿರುವಂತಹ ಶಿವಳ್ಳಿ ಪೊಲೀಸ್ ಠಾಣೆ ಹಾಗೂ ಕೆರಗೋಡು ಪೊಲೀಸ್ ಠಾಣೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಆಯ್ತು ಮೇಡಮ್ ಅವರೇ. ಮೇಡಮ್ ಹೆಸರೇನು? ದಕ್ಷ ಅಧಿಕಾರಿಗಳು. ಬಸರಾಳು, ಕೆರಗೋಡು, ಶಿವಳ್ಳಿ. ನಿಮ್ಮೊಬ್ಬರದ್ದು ಹೆಸರು ಹೇಳಿದ್ರೆ ಉಳಿದ ಸ್ಟೇಷನ್ ಆಮೇಲೆ ನಮ್ಗೆ ಬಂದು ಚಾರ್ಜ್ ಮಾಡ್ತಾರೆ. ಸೂಪರ್ ಟ್ಯಾಕಲ್ ಆನ್ ಆಗಿದ್ದ ಸಂದರ್ಭ ಕಲ್ಪತರು ನಾಡು ತುಮಕೂರು ಲಾಸ್ಟ್ ಗರ್ಲ್ ಸೆಕ್ಷನ್ ಮ್ಯಾಚ್ ಬೆಳಗಾವಿ ವರ್ಸಸ್ ಮೈಸೂರು. ಬೋಟಿಂಗ್ ಕ್ಯಾಪ್ಟನ್ ಬಿಂಗ್ ಇಟ್ ಇಮಿಡಿಯೇಟ್ಲಿ. ಫಸ್ಟ್ ಏಡ್ ನವರು ಎಲ್ಲಿದ್ರ? ಫಸ್ಟ್ ಏಡ್ ಆರೋಗ್ಯ ಇಲಾಖೆಯವರು ಒಮ್ಮೆ ಆ ಕಡೆ ಒಂದಕ್ಕೆ ಆಗಮಿಸಿ. ಎಂತ ಫ್ರಾಗ್ ಜಂಪ್ ಇಲ್ಲಿ ಸೂಪರ್ ಟ್ಯಾಕಲ್ ಆಪರ್ಚುನಿಟಿ ಇತ್ತು. ಹಾವೇರಿ ತಂಡಕ್ಕೆ ಮತ್ತೊಂದು ಪಾಯಿಂಟ್ ನ ಬಾಚಿಕೊಂಡು ಹೋಗ್ತಾರೆ ಜರ್ಸಿ ನಂಬರ್ 1 ಶಿವಮೊಗ್ಗ ತಂಡದ ಪರವಾಗಿ. ಇದೀಗ ಜರ್ಸಿ ನಂಬರ್ 11 ರೈಡಿಂಗ್ ಅಲ್ಲಿ ಸ್ಕೋರ್ ಆಗಿದೆ 11-9 ಶಿವಮೊಗ್ಗ ತಂಡದ ಪರವಾಗಿ. ಹದಿನೈದು 11 ತುಮಕೂರು ತಂಡದ ಪರವಾಗಿ. ಚಿನ್ನದ ನಾಡಿ ಕೋಲಾರ ತಂಡದ ಜರ್ಸಿ ನಂಬರ್ 6. ಸೂಪರ್ ಟ್ಯಾಕಲ್ ಆಪರ್ಚುನಿಟಿ ಇತ್ತು. ಮತ್ತೊಮ್ಮೆ ಕೈ ಚೆಲ್ಲಿದ್ದಾರೆ ಹಾವೇರಿ ತಂಡ. ಬಾರಿ ಸೂಪರ್ ಟ್ಯಾಕಲ್ ಆನ್ ಆಗಿದ್ದ ಸಂದರ್ಭ ಕೋಲಾರದ ರೈಟ್ ಕಾರ್ನರ್ ಭಾಗದಲ್ಲಿದ್ದಂತಹ ಆಟಗಾರ ಡೈವಿಂಗ್ ಡಬಲ್ ಆಂಕಲ್ ಹೋಲ್ಡ್ ಮೂಲಕ ತುಮಕೂರು ತಂಡದ ಪ್ರಮುಖ ದಾಳಿಗಳನ್ನು ಟ್ಯಾಕಲ್ ಮಾಡಿ ಯಶಸ್ವಿಯಾಗಿ ಥರ್ಡ್ ರೈಟ್ ಟು ಆರ್ ಡೈ ಮಾಡು ಇಲ್ಲವೇ ಮಡಿ. ಒಂದಂಕವನ್ನು ಪಡಿ, ಇಲ್ಲದೆ ಹೋದರೆ ಅಂಕಣದಿಂದ ಹೊರ ನಡಿ. ಚಿನ್ನದ ನಾಡು ಕೋಲಾರ ತಂಡದ ಗೂಳಿ ನಂದೀಶ ಲೆಫ್ಟ್ ಕಾರ್ನರ್ ಮೇಲೆ ಕಿಕ್ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಕವರ್ ಭಾಗದಿಂದ ಡ್ಯಾಶ್ ಹೊಡೋದಕ್ಕೆ ಬಂದ್ರು, ಆದ್ರೆ ಕಾಂಬಿನೇಷನ್ ಇಲ್ಲಿ ವರ್ಕ್ ಆಗಿಲ್ಲ. ಮಲ್ಟಿಪಲ್ ರೈಡ್ ನೊಂದಿಗೆ ಗೂಳಿ ನಂದೀಶ ಚಿನ್ನದ ನಾಡು ಕೋಲಾರ ತಂಡಕ್ಕೆ ಆಸರಾಗಿದ್ದಾನೆ. ಮೊದಲ ಅರ್ಧದ ಮುಕ್ತಾಯದಲ್ಲಿ ಶಿವಮೊಗ್ಗ 16 ಪಾಯಿಂಟ್ಗಳೊಂದಿಗೆ ಲೀಡ್ ನಲ್ಲಿದೆ. ಹಾವೇರಿ ತಂಡ 10 ಪಾಯಿಂಟ್ಗಳನ್ನ ಗಳಿಸಿಕೊಂಡಿದೆ. ಸಮಬಲ ಬೆಳಗಾವಿ ಮೈಸೂರು ಗರ್ಲ್ ಸೆಕ್ಷನ್ ಟೀಮ್ ಲಾಸ್ಟ್ ಕಾಲ್ ಕೊಟ್ಟಾಗಿದೆ, ಬೇಗ ಬನ್ನಿ. ಬೆಳಗಾವಿ ಮೈಸೂರು ಏನ್ ಮಾಡ್ತಿದ್ರಿ ಇಷ್ಟೊತ್ತರ್ಗು? ವುಮೆನ್ಸ್ ಟೀಮ್
ಡಿಫೆನ್ಸ್ ಭಾಗದಲ್ಲಿ ಕೊಂಚ ಮಿಸ್ಟೇಕ್. ಒಂದು ಪವರ್ಫುಲ್ ಆದಂತಹ ಬಾಯ್ಸ್ ಸೆಕ್ಷನ್ ಮ್ಯಾಚ್ ಡಿಕೆ ಡಿಸ್ಟ್ರಿಕ್ಟ್ ಮೈಸೂರು. Boys section match, last and final call, DK versus Mysore. Girls section match, quarter final match, Belagavi versus Mysore. A 17-15 in favor of Kalpataru Nadu Tumkuru. As riders have 2 point, Kalpataru Nadu Tumkuru. ನಮ್ಮ ನಂದೀಶ್ Officials ಯಾರಿಗೆ ಡ್ಯೂಟಿ ಇಲ್ಲ ಇಲ್ಲಿ ಅಫಿಷಿಯಲ್ ಟೇಬಲ್ ಬನ್ನಿ. ಯಾರ್ಯಾರಿಗೆ ಡ್ಯೂಟಿ ಇಲ್ಲ ಅಫಿಷಿಯಲ್ಸ್. ತೀರ್ಪುಗಾರ ಸಂಚಾಲಕರು ಮಂಡ್ಯ ಜಿಲ್ಲೆ ರಮೇಶ್ ಅಣ್ಣ ಎಲ್ಲಿದ್ರೆ ಬರಬೇಕು. 19-17 in favor of ತುಮಕೂರು. ಸೂಪರ್ ಗೆಲುವಾಗಿದ್ದ ಸಂದರ್ಭ ಈ ಬಾರಿ ಏಕಾಂಗಿಯಾಗಿ ಒಂದು ಸೋಲೋ ಟ್ಯಾಕಲ್ ಅಂತ ಹೇಳ್ಬೋದು. ನಂದೀಶ, ಚಿನ್ನದ ನಾಡು ಕೋಲಾರದ ಗೂಳಿ ನಂದೀಶ. 19 each captain. Last 5 minutes to go. आखिरी 5 मिनट का खेल अभी बाकी है. ನೋಡಿ, ಅಂತಿಮ ಕರೆ ನೀಡಿದ ತಕ್ಷಣ ಎಲ್ಲ ತಂಡಗಳು ದಯಮಾಡಿ ಅಂಕಣ ಪ್ರೇಷಣೆ ಮಾಡಬೇಕು. ನಾವು ಇನ್ನು ಪ್ರೀ ಕ್ವಾರ್ಟರ್ ಫೈನಲ್ ಮ್ಯಾಚ್ ಆಡಬೇಕಾಗುತ್ತದೆ. 19-19 ಸಮಬಲ ಹೋರಾಟದಲ್ಲಿ ಪಂದ್ಯ ಸಾಗ್ತಾ ಇದೆ. ಅಂಕಣ 1ರಲ್ಲಿ ಚಿನ್ನದ ನಾಡು ಕೋಲಾರ ವಿರುದ್ಧ ಕಲ್ಪತರು ನಾಡು ತುಮಕೂರು. ಜಾಮೀನ್ಲವರು ಸಾಧ್ಯ ಆದ್ರೆ ಆದಷ್ಟು ಬೇಗ ಡಿಜಿಟಲ್ ಸ್ಕೋರ್ ಬೋರ್ಡ್ ಅನ್ನು ಅಳವಡಿಕೆ. ನಂದೀಶ ಬೋನಸ್ನ ಪ್ರಯತ್ನ ಆಗಿತ್ತು, ಬಟ್ ಆಗ್ಲಿಲ್ಲ. ಇದೀಗ ಮತ್ತೊಮ್ಮೆ ರೈಡ್ ನಲ್ಲಿ ಜೋಸೆ ನಂಬರ್ 11 ರನ್ನಿಂಗ್ ಹ್ಯಾಂಡ್ ಟಚ್ ನ ಪ್ರಯತ್ನ ಆಗಿತ್ತು ಇಲ್ಲಿ ಹಾವೇರಿ ಕಡೆಯಿಂದ. ಡಬಲ್ ಹ್ಯಾಂಡ್ ಹೋಲ್ಡ್ ಸಖತ್ತಾಗಿ ಹಿಡಿದಿದ್ದಾರೆ ಎಲ್ಲ ಪ್ಲೇಯರ್ಸು. ಒಮ್ಮನೆ ಬಂದು 1 ಪಾಯಿಂಟ್ ನ ಮತ್ತೆ ಬಾಚಿಕೊಂಡಿದ್ದಾರೆ ಶಿವಮೊಗ್ಗ ತಂಡ. ಇದರಿಂದ ಸ್ಕೋರ್ ಆಗಿದೆ 17. 4 minutes for full time. Score 20-19 in favor of Kolar. ಅಭಿ ಕೌಂಟ್ ಮಾಡ್ತಾ ಇದ್ದಾರೆ ಎಷ್ಟು ಜನ ಅಂತ. 1, 2, 3 ಅದ್ಭುತವಾದ ಸೂಪರ್ ರೈಡ್. ಮತ್ತೊಂದು ಸೂಪರ್ ರೈಡ್ ನ ಪಡ್ಕೊಳ್ತಾರೆ ಶಿವಮೊಗ್ಗ ತಂಡ ಇಲ್ಲಿ. ಇದರಿಂದ ಅವರ ಸ್ಕೋರ್ ಆಗಿದೆ 20-10. ಅಂಕಣ 1ರಲ್ಲಿ 20, 19ರಲ್ಲಿ ಪಂದ್ಯ ಚಿನ್ನದ ನಾಡು ಕೋಲಾರ ತಂಡದ ಪರವಾಗಿ. ಯಾವುದೇ ಅಂಕ ಇಲ್ಲದ ಅಂಕಗಳಿಗೆ ವಾಪಸ್ಸಾಗಲು ಥರ್ಡ್ ರೈಡ್ ಕೋಲಾರ ತಂಡಕ್ಕೆ ಡೂ ಆರ್ ಡೈ. ನಂದೀಶ, ಚಿನ್ನದ ನಾಡು ಕೋಲಾರ ತಂಡದ ಗೂಳಿ. 5 ಆಟಗಾರ ಹುಡುಗ ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಪ್ರೀತಮ್. ಈ ಬಾರಿ ಒಂದು ಸಂಘಟಿತ ಹೋರಾಟ. ರೈಟ್ ಕಾರ್ನರ್ ಭಾಗದಿಂದ ಬ್ಲಾಕ್ ಬಂತು. ಒಂದೊಳ್ಳೆ ಟ್ಯಾಕಲ್ ಅನ್ನು ಸಾಧಿಸಿಕೊಂಡಿದ್ದಾರೆ. ಅಂಕಣ 4ರಲ್ಲಿ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯ ವುಮೆನ್ ಸೆಕ್ಷನ್ ಮ್ಯಾಚ್ ಬೆಳಗಾವಿ ವರ್ಸಸ್ ಮೈಸೂರು. ರೆಫ್ರಿ ಮಮತಾ, ಅಂಪೈರ್ ಶ್ರೀನಿವಾಸ್, ಶಾಂತ, ಸ್ಕೋರರ್ ಮುರಳಿ, ಅಸಿಸ್ಟೆಂಟ್ ಸ್ಕೋರರ್ ರಮೇಶ್ ಕೆ, ನಾಗೇಂದ್ರ, ಡೋಡೈ ಶ್ರೀನಿವಾಸ್.
ಎಲ್ಲ ತೀರ್ಪುಗಾರರೇ ಅಂಕಣಕ್ಕೆ ತೆರಳಿ. 22-20, 22-20, 2 ಅಂಕದ ಮುನ್ನಡೆಯಲ್ಲಿ ಕಲ್ಪತರುನಾಡು ತುಮಕೂರು. ಮತ್ತೊಂದು ಪಾಯಿಂಟ್ ನ ಪಡ್ಕೊಳ್ತಾರೆ ಶಿವಮೊಗ್ಗ ತಂಡ. ಇಲ್ಲಿ ಮತ್ತೆ ಈಗ ಆಲ್ ಔಟ್ ನ ಭೀತಿಯಲ್ಲಿ ಹಾವೇರಿ ತಂಡ ಇದೆ. ರಿವೈವಲ್ ಮಾಡ್ತಾರ ತಂಡಕ್ಕೆ ಕಾದು ನೋಡ್ಬೇಕು. ರನ್ನಿಂಗ್ ಕಿಕ್ ನ ಪ್ರಯತ್ನ ಪಡ್ಕೊಳ್ತಾರೆ. ರೈಟ್ ಕಾರ್ನರ್ ರನ್ನಿಂಗ್ ಕಿಕ್ ನ ಒಂದೊಂದು ಪಾಯಿಂಟ್ ಜರ್ಸಿ ನಂಬರ್ 12. ಇದೀಗ ಮತ್ತೆ ಸೂಪರ್ ಟ್ಯಾಕಲ್ ಆಪರ್ಚುನಿಟಿ ಹಾವೇರಿಗೆ. Yes, captain, last 2 minutes to go in quarter number 1. 22-20 in favor of ಭಾರಿ ಸಾಕಷ್ಟು ಪ್ರಯತ್ನ ಇತ್ತು. ರೊಟೇಟಿಂಗ್ ಸ್ಕಿಲ್ ಅನ್ನು ಸಹ ಬಳಸ್ತಾ ಇದ್ರು ಸಹ ಅಲ್ಲಿ ಬಿಗಿಯಾದಂತ ಒಂದು ಆಂಕಲ್ ಹೋಲ್ಡ್ ಪ್ರೀತಮ್ ಅವರಿಂದ. 26-20 in favor of ತುಮಕೂರು. 26-20 ಪಂದ್ಯ, 6 ಅಂಕದ ಅಂತರದಲ್ಲಿ ಕಲ್ಪತರುನಾಡು ತುಮಕೂರು. ಈ ಒಂದು ಕಬಡ್ಡಿ ಪಂದ್ಯಗಳಿಗೆ ನಮ್ಮ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಜಂಟಿ ಕಾರ್ಯದರ್ಶಿಗಳಾಗಿದ್ದಂತಹ ಕೊಡಗು ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಎಚ್.ಎಸ್. ಸಿದ್ದಪ್ಪ ಸರ್ ಅವರು ಸಹ ಆಗಮಿಸಿ ಪಂದ್ಯದ ವೀಕ್ಷಣೆಯಲ್ಲಿದ್ದಾರೆ. ಅವರಿಗೆ ಸಹ ಆತ್ಮೀಯವಾದಂತಹ ಸ್ವಾಗತ ನಡೆಸ್ತಾ ಇದ್ದಾರೆ. 26-20 ತುಮಕೂರು ತಂಡದ ಪರವಾಗಿ, ಹಾಗೆ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಯುತ ಕಪಿಲ್ ಮಡಿಕೇರಿರವರು ಅವರು ಸಹ ಈ ಪಂದ್ಯದ ವೀಕ್ಷಣೆಯಲ್ಲಿದ್ದಾರೆ. 22-14 ಶಿವಮೊಗ್ಗ ತಂಡದ ಪರವಾಗಿ. ಅಫಿಷಿಯಲ್ ಟೈಮ್ ಔಟ್. ಇಲ್ಲಿ ತೀರ್ಪುಗಾರರು ತೀರ್ಮಾನ ನೀಡ್ತಾರೆ. ಯಾವುದೇ ರೀತಿಯಾದಂತಹ ಆರ್ಗ್ಯೂವನ್ನು ಮಾಡಬೇಡಿ, ಶಿಸ್ತನ್ನು ಕಾಪಾಡಿ. 26-20, 6 ಅಂಕದ ಮುನ್ನಡೆಯಲ್ಲಿ ನೋಡಿ ಅಂತಿಮ ಕರೆ ನೀಡಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಮೈಸೂರು ತಂಡ ಅಂಕಣ ಎರಡಕ್ಕೆ ಫಿನಿಶ್ ಮಾಡಿ ದಯವಿಟ್ಟು. ದಕ್ಷಿಣ ಕನ್ನಡ ಹಾಗೂ ಮೈಸೂರು ಬೇಗ ಬೇಗ ಬರಬೇಕು. ನೋಡಿ ಬಿಸಿಲು ಜಾಸ್ತಿ ಆಗ್ತದೆ, ಇನ್ನೂ 2 ಮ್ಯಾಚ್ ಆಡ್ಬೇಕು ನೀವು. ಕೊನೆಯ 5 ನಿಮಿಷದ ಆಟ ಬಾಕಿ ಉಳಿದಿದೆ. ಶಿವಮೊಗ್ಗ ಹಾಗೂ ಹಾವೇರಿ ಸ್ಕೋರ್ ಆಗಿದೆ 23-14 ಶಿವಮೊಗ್ಗ ತಂಡದ ಪರವಾಗಿ. 15 ಆಡ್ಲಿ ಬಿಡು. ಬೋನಸ್ ಆನ್ ಆಗಿದೆ. ರನ್ನಿಂಗ್ ಕಿಕ್ ನ ಪ್ರಯತ್ನ, ಮತ್ತೊಮ್ಮೆ ರೈಟ್ ಕಾರ್ನರ್ ಟಚ್ ಮಾಡಿ ಮತ್ತೊಂದು ಪಾಯಿಂಟ್ ನ ಪಡ್ಕೊಂಡು ವಾಪಸ್ ಹೋಗ್ತಾ ಇದ್ದಾರೆ. ಇದೀಗ ಸೂಪರ್ ಟ್ಯಾಕಲ್ ಅಪರ್ಚುನಿಟಿ ಮತ್ತೊಮ್ಮೆ ಹಾವೇರಿಗೆ. ಅದ್ಭುತವಾದ ಆಂಕಲ್ ಹೋಲ್ಡ್ ಸ್ಟ್ರಗಲ್ ನಡೀತಾ ಇದೆ. 3 ಜನ ಗುರು ಥರ್ಡ್ ರೈಟ್. ಇಟ್ಸ್ ಎ ಡೂ ಆರ್ ಡೈ. ಅಂಕಣ 2ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ವಿರುದ್ಧ ಮೈಸೂರು. ಈ ಪಂದ್ಯಕ್ಕೆ ರೆಫ್ರಿ ಮೋಹನ್, ಅಂಪೈರ್ ವೇಣುಗೋಪಾಲ್, ನಂಜೇಶ್ ಗೌಡ, ಸ್ಕೋರರ್ ಸಂದೀಪ್, ಅಶ್ವಿನ್ ಸ್ಕೋರರ್ ರಾಘವೇಂದ್ರ. ಡಿಸೈಡ್ ರೈಟ್ ನಲ್ಲಿ 23-17 ದಾಳಿಗಾರಿಗೆ ಒಂದು ಬೋನಸ್ ಅಂಕ ಲಭಿಸ್ತಾ ಇದೆ. ವೇಟ್ ಹಾಗೆ ಒಂದು ಟ್ಯಾಕಲ್ ಪಾಯಿಂಟ್ ಕೋಲಾರ ತಂಡಕ್ಕೆ. ಅಫಿಷಿಯಲ್ ಟೈಮ್. ಒಂದು ನಿಮಿಷ ಇಲ್ಲ ಸರ್. ನಿಲ್ಸ ಕೇಳು. ಇದೀಗ ಜರ್ಸಿ ನಂಬರ್ 11 ರೈಡಿಂಗ್ ಅಲ್ಲಿ ಹಾವೇರಿ ತಂಡದ ಪರವಾಗಿ.
ಮತ್ತೊಮ್ಮೆ ಕಿಕ್ ಮಾಡೋ ಪ್ರಯತ್ನ ತುಂಬಾ Correct, ಡೀಪ್ ಆಗಿ correct, ಆಡ್ತಾ ಇದ್ದಾರೆ correct ಡಿಫೆನ್ಸ್. ಮೋಹನ ಮೋಹನ್ ವೇಣುಗೋಪಾಲ್ ನಂಜೇಶ್ಗೌಡ ಕೋರ್ಟ್ ನಂಬರ್ 2. ಒಂದು ನಿಮಿಷ. ಮೂವತ್ತು ಸೆಕೆಂಡ್ ಒಳಗಡೆ ವಾಪಸ್ ಬರಬೇಕು ತಮ್ಮ ಕೋರ್ಟ್ಗೆ. ಆದ್ರಿಂದ ರೈಡರ್ ಔಟ್ ಅಂತ ಡಿಸೈಡ್ ಮಾಡಾಗಿದೆ. ಇದೀಗ ಸ್ಕೋರ್ ಆಗಿದೆ 25-17 ಶಿವಮೊಗ್ಗದ ತಂಡದ ಪರವಾಗಿ. ಈ ಒಂದು ಕಬಡ್ಡಿ ಪಂದ್ಯಾವಳಿಗೆ ಹಗಲಿರುಳು ಶ್ರಮಿಸಿ ಸಾಕಷ್ಟು ಕೆಲಸಗಳ ಮೂಲಕ ಕಾರ್ಯನಿರ್ವಹಿಸಿದಂತ ನಂದೀಶ್ ಅವರು ವೇದಿಕೆಯಲ್ಲಿ ಮ್ಯಾಚ್ ಅನ್ನು ವೀಕ್ಷಿಸ್ತಾ ಇದ್ರು.